ನಮಸ್ಕಾರ ವೀಕ್ಷಕರೇ, ಜೆ ಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಭಾಗ್. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಬೆಂಗಳೂರು ಮಂದಿ ತತ್ತರಿಸಿದರು. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್. ವಾಹನಗಳನ್ನು ಮುಂದಕ್ಕೆ ಚಲಾಯಿಸಲು ಸಾಧ್ಯವಾಗದ ಸವಾರರು ದಿಕ್ಕುತೋಚದ ಸ್ಥಿತಿಗೆ ಸಿಲುಕಿದ್ದರು. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿತ್ತು. ಒಂದು ಕಡೆ ನಿರಂತರ ಮಳೆ, ಮತ್ತೊಂದು ಕಡೆ ಭಾರೀ ಟ್ರಾಫಿಕ್ ಜಾಮ್ ನಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಜಯನಗರದಲ್ಲಿ ಟ್ರಾಫಿಕ್ ಪೊಲೀಸರು ಇಲ್ಲದ ಸಂದರ್ಭದಲ್ಲಿ ಸಾರ್ವಜನಿಕರೇ ಮುಂದಾಗಿ ಕೆಲ ಸಮಯ ವಾಹನ ಸಂಚಾರವನ್ನು ನಿಯಂತ್ರಿಸಿ ಟ್ರಾಫಿಕ್ ನಿರ್ವಹಿಸಿದ ದೃಶ್ಯ ಕಂಡು ಬಂದಿದೆ. ಮಳೆ ಮತ್ತು ಟ್ರಾಫಿಕ್ ಜಾಮ್ ನಡುವೆಯೂ ಸಾರ್ವಜನಿಕರು ತೋರಿದ ಈ ಜವಾಬ್ದಾರಿಯುತ ನಡೆ ಇದೀಗ ಗಮನ ಸೆಳೆದಿದೆ. ಇದು ಜಯನಗರ. ಇವತ್ತು ಮಳೆ ತುಂಬ ಸುರಿದಿದೆ. ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ಟ್ರಾಫಿಕ್ ಪೊಲೀಸ್ನವರು ಇಲ್ಲ. ಇದು ಜಯನಗರ. ಇದು ವೆಹಿಕಲ್ಗಳು ಎಷ್ಟು ಬರ್ತಾ ಇದೆ, ಎಲ್ಲ ಜಾಮ್. ಹೆಂಗಂದ್ರೆ ನಂಗೆ ಅಡ್ಡ ದಿಟ್ಟಿ ಓಡಿಸ್ತಾರೆ ವೆಹಿಕಲ್ಗಳನ್ನ, ಯಾವ ರೀತಿ ಅಡ್ಡ ದಿಟ್ಟಿ ಓಡಿಸ್ತಾರೆ. ಇಲ್ಲಿ ಯಾರು ಕಂಟ್ರೋಲ್ ಮಾಡೋಕ್ಕೆ ಅಂತಲೇ ಪೊಲೀಸ್ನವರಿಲ್ಲ. ಇದು ಒಂದು ಸಿಗ್ನಲ್ ಲೈಟ್ ಇಲ್ಲ, ಮತ್ತು ಪೊಲೀಸ್ನವರು ಇಲ್ಲ. ಇಲ್ಲಿ ಅಟ್ಲೀಸ್ಟು ಟೈಮಲ್ಲಿ ಒಬ್ಬರು ಪೊಲೀಸ್ನವ್ರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲಿ ಎಷ್ಟು ರೋಡ್ ಅಂದರೆ 1, 2, 3, 4 ರೋಡ್ ಇದೆ. ಸರ್ಕಲ್ ಇದೆ. ಈ ಸರ್ಕಲಲ್ಲಿ ದೊಡ್ಡ ಸರ್ಕಲ್ ಇದೆ. ಈ ಸರ್ಕಲಲ್ಲಿ ಪೊಲೀಸ್ನವರು ಅವಶ್ಯಕತೆ ಇದೆ. ಹಾಗೆ ದಯವಿಟ್ಟು ಈ ಪೊಲೀಸ್ನವರ ಅವಶ್ಯಕತೆ ಇದೆ. ಪೊಲೀಸ್ನವ್ರು ಹಾಕಿ. ಇಲ್ಲ ಅಂತಂದರೆ ಆ ಕಡೆಯಿಂದ ಅವ್ರು ಬರ್ತಾರೆ, ಈ ಕಡೆಯಿಂದ ಇವ್ರು ಹೋಗ್ತಾರೆ. ಮಳೆ ಬೇರೆ ಬರ್ತಾ ಇರೋದ್ರಿಂದ ಜನ ನಿಂತ್ಕೊಳ್ಳೋದಿಲ್ಲ. ಆ ಕಡೆ 2 ವೀಲರು, ಈ ಕಡೆಯಿಂದ ಕಾರು ಎಲ್ಲ ಬರ್ತಾ ಇರುತ್ತೆ. ಇದು ಜಯನಗರ ಕಾಂಪ್ಲೆಕ್ಸ್ ಕಡೆಯಿಂದ ಬರುವಂಥ ರಸ್ತೆ ಇದೆ. ರ್ಯಾಶ್ ಡ್ರೈವಿಂಗು ಇರುತ್ತೆ ಇಲ್ಲಿ, ಎಲ್ಲ ರೀತಿ ಇರುತ್ತೆ. ಬಸ್ನವ್ರಿಗೆ ತುಂಬ ಅನುಕೂಲ ಇದೆ. ಹಾಗಾಗಿ ದಯವಿಟ್ಟು ಒಬ್ಬರು ಟ್ರಾಫಿಕ್ ವರ್ಣ ಇಲ್ಲ.